ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತ ನಂತರ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ನಂತರ ಬೈಕ್ ಸವಾರ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ಬಳಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಉಪ್ಪಗೇರಿ ಕೊಪ್ಪಲು ಗ್ರಾಮದ ನಾಗಶೆಟ್ಟಿ 30 ವರ್ಷ ವಯಸ್ಸಾಗಿತ್ತು. ಇವರು ಮೃತಪಟ್ಟಂತಹ ಬೈಕ್ ಸವಾರ ತಮ್ಮ ಗ್ರಾಮದಿಂದ ಪೂರಿಗಾಲಿ ಮಾರ್ಗವಾಗಿ ಬರ್ತಾ ಇದ್ರು. ಇವರು ಪೂರಿಗಾಲಿಂದ ಮಳವಳ್ಳಿಗೆ ಬರ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿದೆ. ತಕ್ಷಣ ತೀವ್ರ ಗಾಯಗೊಂಡಿದ್ದಂತಹ ಬೈಕ್ ಸವಾರ ನಾಗಶೆಟ್ಟಿ ಅವರನ್ನ ಮೈಸೂರು ಆಸ್ಪತ್ರೆಗೆ ಸಾಗಿಸುವಂತಹ ವೇಳೆ ಮಾರ್ಗ ಮಧ್ಯೆ ಇವರು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಬೆಳಕವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ವಶಪಡಿಸಿಕೊಂಡು ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿರುವಂತದ್ದು. ಅಪಘಾತದ ನಂತರ ಬೈಕ್ ಸವಾರ ನಾಗಶೆಟ್ಟಿ ಅನ್ನೋರು ಮೃತಪಟ್ಟಿರುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆಯಾಗಿದೆ. ಮೃತಪಟ್ಟವರು ಉಪ್ಪಗೇರಿ ಕೊಪ್ಪಲು ಗ್ರಾಮದ ನಾಗಶೆಟ್ಟಿ ಅಂತ ಗುರುತಿಸಲಾಗಿದೆ. ಇವರು ಬೈಕ್ ಸವಾರ ಆಗಿದ್ರು. ತಮ್ಮ ಗ್ರಾಮದಿಂದ ಅವರು ಪೂರಿಗಾಲಿ ಮಾರ್ಗವಾಗಿ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಡಿಕ್ಕಿ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಪೂರಿಗಾಲಿಂದ ಮಳವಳ್ಳಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಡಿಕ್ಕಿ ಸಂಭವಿಸಿರುವಂತದ್ದು. ತಕ್ಷಣ ತೀವ್ರ ಗಾಯಗೊಂಡಿದ್ದಂಥ ನಾಗಶೆಟ್ಟಿ ಅವರನ್ನ ಮೈಸೂರು ಆಸ್ಪತ್ರೆಗೆ ಸಾಗಿಸುವಂತ ವೇಳೆ ಮಾರ್ಗ ಮಧ್ಯೆ ಇವರು ಮೃತಪಟ್ಟಿದ್ದಾರೆ. ಇವರಿಗೆ 30 ವರ್ಷ ವಯಸ್ಸಾಗಿತ್ತು. ಸ್ಥಳಕ್ಕೆ ಬೆಳಕವಾಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ನೀವೀಗ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಡಿಕ್ಕಿ ಸಂಭವಿಸಿದೆ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಬಸ್ ಮತ್ತೆ ಬೈಕ್ ನಡುವೆ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ನೀವು ನಾಗಶೆಟ್ಟಿ ಅವರು ಮೃತಪಟ್ಟಿರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇರಬಹುದು. ಅವರನ್ನ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇವರು ಮೃತಪಟ್ಟಿದ್ದಾರೆ. ಇವರು ತೀವ್ರ ಗಾಯಗಳಾಗಿತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಮೈಸೂರು ಆಸ್ಪತ್ರೆಗೆ. ಆ ಒಂದು ಮಾರ್ಗ ಮಧ್ಯೆ ಇವರು ಮೃತಪಟ್ಟಿದ್ದಾರೆ. ಒಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕೆಎಸ್ಆರ್ಟಿಸಿ ಬಸ್ ಮತ್ತೆ ಬೈಕ್ ಒಂದು ಡಿಕ್ಕಿ ಸಂಭವಿಸಿರುವಂತಹ ದೃಶ್ಯವನ್ನ. ಇನ್ನೊಂದು ಕಡೆಯಲ್ಲಿ ನಾಗಶೆಟ್ಟಿ ಅವರು ತೀವ್ರ ಗಾಯಗಳಾಗಿ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇರಬಹುದು. ಸ್ಥಳಕ್ಕೆ ಬೆಳಕವಾಡಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಅನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಲಾಗಿದೆ.